ವೆಲ್ಕಮ್ ಟು ಡಿಕೋ ಕ್ರಿಯೇಷನ್. ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಈ ವಿಡಿಯೋದಲ್ಲಿ SLC ಅಥವಾ PUC ಆದಮೇಲೆ ಮುಂದೆ ಏನು ಮಾಡಬೇಕು, SLC ಆದಮೇಲೆ ಯಾವ ಕೋರ್ಸ್ನ ತಗೋಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಒಂದು ಸಣ್ಣ ಪ್ರಯತ್ನ. ಈ ಎಲ್ಲ ಪ್ರಶ್ನೆಗಳು ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಯಾರು SLCನ ಇವಾಗ ಮುಗಿಸಿದ್ದಾರೆ ಅಂದರೆ 2025 ಅವ್ರಿಗೆಲ್ಲ ಈ ವಿಡಿಯೋ ನೋಡಿದ್ರೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಸಿಗುತ್ತೆ. SLC ಆದಮೇಲೆ ಏನು ಮಾಡಬೇಕು ಮತ್ತು PUC ಆದಮೇಲೆ ಏನು ಮಾಡಬೇಕು, PUC ಆದ ನಂತರ ನಾವು ಯಾವ್ಯಾವುದು ಪ್ರೊಫೆಷನಲ್ ಕೋರ್ಸ್ಗಳನ್ನ ತಗೋಬೋದು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಬನ್ನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೂ ಒಂದಷ್ಟು ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಆಯಿತಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು SLC ಆದಮೇಲೆ ಮುಂದೆ ಏನು ಮಾಡೋದು ಅಥವಾ PUC ಆದಮೇಲೆ ಮುಂದೆ ಏನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ನೋಡಿ, ಇದು ಒಂದು ಫ್ಲೋ ಚಾರ್ಟಲ್ಲಿ ನಾವು SLC ಆದಮೇಲೆ ಏನು ಮಾಡ್ಬೋದು. ಸೊ SLC ಆದಮೇಲೆ ಫಸ್ಟ್ ಆಪ್ಷನ್ನು ನಮಗೆ PUC ಆಗಿರುತ್ತೆ, ಕರೆಕ್ಟಾ? ಸೊ PUCಲಿ ನಮಗೆ 3 ಬ್ರ್ಯಾಂಚಸ್ಗಳಿದ್ದಾವೆ. ಒಂದು ಆರ್ಟ್ಸ್ ಅಂತ ಕರೀತಾರೆ, ಇನ್ನೊಂದು ಕಾಮರ್ಸ್ ಅಂತ ಕರೀತಾರೆ, ಇನ್ನೊಂದು ಸೈನ್ಸ್. ಸೊ ಈ 3 ಕೋರ್ಸ್ಗಳು 2 ವರ್ಷ ಆಗಿರುತ್ತೆ. ಆರ್ಟ್ಸ್ನ ನಾವು ಕಲಾ ಮಾಧ್ಯಮ ಅಂತ ಕನ್ನಡದಲ್ಲಿ ಕರಿತೀವಿ, ಕಾಮರ್ಸ್ನ ವಾಣಿಜ್ಯ ವಿಭಾಗ, ಸೈನ್ಸ್ನ ವಿಜ್ಞಾನ ವಿಭಾಗ. ಇದು ಫಸ್ಟ್ ಆಪ್ಷನ್. ಅಂದರೆ ಮೋಸ್ಟ್ ಆಫ್ ದ 90% ಆಫ್ ದ ಸ್ಟೂಡೆಂಟ್ಸು PUCನ ಪ್ರಿಫರ್ ಮಾಡ್ತಾರೆ. ಅದು ಬಿಟ್ಟರೆ ಯಾವ್ದು ಆಪ್ಷನ್ ಇದೆ ಅಂದರೆ, ಸೊ PUC ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ನು ನಮಗೆ ITI ಅಂತ ಒಂದು ಆಪ್ಷನ್ ಇದೆ. ಅದನ್ನು ಇಲ್ಲಿ ತೋರಿಸ್ತೀನಿ ನೋಡಿ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸೊ ಯಾರು ಬೇಗ ಜಾಬ್ ಬೇಕು ಅಂತ ಇರುತ್ತೆ ಅವರು SLC ಆದ ತಕ್ಷಣ ITIನ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ನು SLC ಆದಮೇಲೆ ಸೊ ಡಿಪ್ಲೊಮೊ ಮಾಡ್ಬೋದು. ಈ ಡಿಪ್ಲೊಮೊ 3 ಇಯರ್ಸ್ ಕೋರ್ಸ್ ಆಗಿರುತ್ತೆ, ಆಯಿತಾ? ಅದೇ ಥರ ನಾವು SLC ಆದಮೇಲೆ ಡೈರೆಕ್ಟು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಜಾಯ್ನ್ ಆಗ್ಬೋದು. ಸೊ ಅದು ಬಿಟ್ಟರೆ SLC ಆದಮೇಲೆ ಒಂದಷ್ಟು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿದ್ದಾವೆ. ಸೊ ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂದರೆ ಏನಂದರೆ, ಸೊ 6 ಮಂತು ಅಥವಾ 1 ಇಯರು ಪರ್ಟಿಕ್ಯುಲರ್ ಕಂಪ್ಯೂಟರ್ ರಿಲೇಟೆಡ್ನ ಜಾಬ್ ಬಗ್ಗೆ ಟ್ರೈನಿಂಗ್ ಮಾಡೋದು, ಆಮೇಲೆ ನಾವು ಜಾಬ್ನ ಸೇರ್ಕೊಳ್ಳೋದು, ಆಯಿತಾ? ಇವಾಗ ನಾವು ಒಂದೊಂದು ಬ್ರಾಂಚಸ್ಗಳನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅಂದರೆ ಆರ್ಟ್ಸಲ್ಲಿ ಏನೇನಿರುತ್ತೆ, ಕಾಮರ್ಸಲ್ಲಿ ಏನಿರುತ್ತೆ, ಮತ್ತು ಸೈನ್ಸಲ್ಲಿ ಏನಿರುತ್ತೆ, ಡಿಪ್ಲೊಮೊದಲ್ಲಿ ಏನಿರುತ್ತೆ, ಯಾವ್ಯಾವ ಬ್ರಾಂಚಸ್ಗಳಿದ್ದಾವೆ, ಪ್ಯಾರಾಮೆಡಿಕಲಲ್ಲಿ ಏನಿರುತ್ತೆ, ಆ್ಯಂಡ್ ಅದರ್ ಜಾಬ್ ಓರಿಯೆಂಟೆಡ್ ಕೋರ್ಸಸಲ್ಲಿ ಏನಿರುತ್ತೆ, ಮತ್ತು ITIಲಿ ಏನಿರುತ್ತೆ. ಸೊ ಬನ್ನಿ, ಇವಾಗ ನಾವು ಆರ್ಟ್ಸ್ PUCನ ಆರ್ಟ್ಸ್ ಅಲ್ಲಿ ಮಾಡಿದ್ರೆ ಏನೇನು ಇರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ PUCನ ನೀವೇನಾದರೂ ಆರ್ಟ್ಸಲ್ಲಿ ಮಾಡಿದ್ರೆ ಅದು 2 ವರ್ಷದ ಕೋರ್ಸ್ ಆಗಿರುತ್ತೆ. ಅದು ಕನ್ನಡ ಮತ್ತು ಇಂಗ್ಲೀಷ್ 2 ಮೀಡಿಯಮಲ್ಲಿ ಇರುತ್ತೆ. ಸೊ ನೀವೇನಾರ ಈಸಿ ಅಥವಾ ಟಫ್ ಅಂತ ಕ್ವಶನ್ ಕೇಳಿದ್ರೆ ಆರ್ಟ್ಸು ಈಸಿನೇ ಆಗಿರುತ್ತೆ. ಸೊ ಆರ್ಟ್ಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ PUC ಲೆವೆಲಲ್ಲಿ ಅಂದರೆ ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ, ಸೈಕಾಲಜಿ, ಕಂಪ್ಯೂಟ್ರು ಮತ್ತು ರೀಜನಲ್ ಲ್ಯಾಂಗ್ವೇಜ್ಗಳು ಕೂಡ ಇರುತ್ತೆ. ಸೊ PUCಲಿ ಆರ್ಟ್ಸ್ ಮಾಡಿ PUC ಪಾಸ್ ಆದಮೇಲೆ ನೆಕ್ಸ್ಟು ಡಿಗ್ರಿ. ಆ ಡಿಗ್ರಿನ ನಾವು ಏನಂತ ಕರಿತೀವಿ ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಕರಿತೀವಿ. ಈ ಬ್ಯಾಚುಲರ್ ಆಫ್ ಆರ್ಟ್ಸು 3 ಇಯರ್ಸ್ ಕೋರ್ಸ್ ಆಗಿರುತ್ತೆ ಮತ್ತು 6 ಸೆಮಿಸ್ಟರ್ಗಳು ಇರುತ್ತೆ. ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ 2 ಮೀಡಿಯಮಲ್ಲಿ ಇರುತ್ತೆ. ಸೊ ನಾವು ಬ್ಯಾಚುಲರ್ ಆಫ್ ಆರ್ಟ್ಸ್ನ ಯಾವ್ಯಾವ
ಆ ಸಬ್ಜೆಕ್ಟಲ್ಲಿ ಮಾಡ್ಬೋದು ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ನ ಇಂಗ್ಲೀಷಲ್ಲಿ ಮಾಡ್ಬೋದು, ಅದನ್ನು ಹಿಂದಿಲಿ ಮಾಡ್ಬೋದು, ಮತ್ತು ಬ್ಯಾಚುಲರ್ ಆಫ್ ಆರ್ಟ್ಸ್ನ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅದರಲ್ಲೂ ಮಾಡ್ಬೋದು, ಬ್ಯಾಚುಲರ್ ಆಫ್ ಆರ್ಟ್ಸ್ನ ಅಡ್ವರ್ಟೈಸ್ಮೆಂಟಲ್ಲಿ ಮಾಡ್ಬೋದು, ಮತ್ತು ಬ್ಯಾಚುಲರ್ ಆಫ್ ಆರ್ಟ್ಸ್ನ ರಿಟೈಲ್ ಮ್ಯಾನೇಜ್ಮೆಂಟ್ ಇದಲ್ದೇ ಒಂದಷ್ಟು ಎಕ್ಸ್ಟ್ರಾ ಕೋರ್ಸ್ಗಳಿದ್ದಾವೆ, ಅವೆಲ್ಲ ಬರೀ BA ರಿಲೇಟೆಡ್ ಕೋರ್ಸ್ಗಳಾಗಿರುತ್ತೆ. ಸೊ ಇವಾಗ ನಾವು BA ಮುಗಿದ ಮೇಲೆ ನಮಗೆ ಎಲ್ಲಿ ಜಾಬ್ ಆಪರ್ಚುನಿಟೀಸ್ಗಳು ಅಥವಾ ಉದ್ಯೋಗ ಅವಕಾಶಗಳು ಎಲ್ಲೆಲ್ಲಿ ಇರುತ್ತೆ ಅಂದರೆ, ಸೊ BA ಆದ ತಕ್ಷಣ ನೀವು IAS ಮಾಡ್ಬೋದು, IPS ಮಾಡ್ಬೋದು, IRS ಅಂದರೆ UPSC ಎಕ್ಸಾಮ್ ಬರೆಯೋಕ್ಕೆ ನೀವು ಎಲಿಜಿಬಲ್. ಅದೇ ರೀತಿ ಕರ್ನಾಟಕದಲ್ಲಿ KAS, KPS ಎಕ್ಸೆಟ್ರಾ ಇದನ್ನೆಲ್ಲ ಮಾಡ್ಬೋದು. ಅಲ್ಲದೆ ಪ್ರೈವೇಟ್ ಸೆಕ್ಟರ್ಗಳಲ್ಲೂ ಕೂಡ ನೀವು ಜಾಬ್ಗೆ ಸೇರ್ಕೋಬೋದು. ಮತ್ತು ಗೌರ್ನಮೆಂಟ್ ಸೆಕ್ಟರು, ಪೊಲೀಸ್ ಸರ್ವೀಸು, ಮಿಲಿಟರಿ ಸರ್ವೀಸು ಅಲ್ಲೆಲ್ಲನೂ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ನು ಡಿಗ್ರಿ ಅಂತ ಇದ್ದರೆ ನೀವು ಅಲ್ಲಿ ಎಲ್ಲ ಕಡೆ ಅಪ್ಲೈ ಮಾಡ್ಬೋದು. ಮತ್ತು ನೀವು ಇದ್ರ ಜೊತೆಗೆ BEdನ ಏನಾರ ಮಾಡಿದ್ರೆ ಕನ್ನಡ ಟೀಚರ್ ಆಗ್ಬೋದು ಮತ್ತು ಇಂಗ್ಲೀಷ್ ಟೀಚರ್ ಕೂಡ ಆಗ್ಬೋದು. ಸೊ ಇದು ಜಾಬ್ ಆಪರ್ಚುನಿಟೀಸ್ ಆದಮೇಲೆ ನೆಕ್ಸ್ಟು ಏನಂದರೆ, ಸೊ ಇಲ್ಲ ಸರ್ ನಾನು ಇಮಿಡಿಯೇಟು ಜಾಬ್ ಸೇರ್ಕೊಳ್ಳಲ್ಲ, ಮತ್ತು ಹೈಯರ್ ಎಜುಕೇಷನ್ನ ಮಾಡ್ತೀನಿ ಅಂದರೆ BA ಆದಮೇಲೆ ಹೈಯರ್ ಎಜುಕೇಷನ್ನ ಯಾವ್ದು ಬರುತ್ತೆ ಅಂದರೆ MA ಅಂತ ಬರುತ್ತೆ. ಸೊ MA ಅಂದರೆ ಏನಂದರೆ ಮಾಸ್ಟರ್ ಆಫ್ ಆರ್ಟ್ಸ್ ಅಂತ ಇರುತ್ತೆ. ಇದು ಕೂಡ 2 ಇಯರ್ಸ್ ಇರುತ್ತೆ. ಇದನ್ನೂ ಎರಡೂ ಮೀಡಿಯಮಲ್ಲಿ ಇರುತ್ತೆ, ಕನ್ನಡ ಮೀಡಿಯಮ್ಮು ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಮೀಡಿಯಮಲ್ಲಿ ಇರುತ್ತೆ. ಆಯಿತಾ? ಸೊ MAನ ನಾವು ಯಾವ್ದ್ಯಾವ್ದ್ರಲ್ಲಿ ಮಾಡ್ಬೋದು ಅಂದರೆ MA ಇನ್ ಇಂಗ್ಲೀಷ್, ಅಲ್ಲಿ ಮೇಜರ್ ಸಬ್ಜೆಕ್ಟ್ ಅಂತ ಬರುತ್ತೆ. MA ಇನ್ ಇಂಗ್ಲೀಷ್ ಮಾಡ್ಬೋದು, MA ಇನ್ ಎಕನಾಮಿಕ್ಸ್ ಮಾಡ್ಬೋದು, MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡ್ಬೋದು, MA ಇನ್ ಸೋಷಿಯಾಲಜಿ ಅದನ್ನು ಮಾಡ್ಬೋದು. ಮತ್ತು LLB ನೀವು ಏನಾರ ಅಡ್ವೊಕೇಟ್ ಆಗಬೇಕು ಅಥವಾ ಲಾಯರ್ ಆಗಬೇಕು ಅಂದ್ಕೊಂಡಿದ್ರೆ ಸೊ ನೀವು MAನ BA ಆದಮೇಲೆ MAನ ಅದರಲ್ಲೂ ಮಾಡ್ಬೋದು. ಆಯಿತಾ? ಇದು ದಿಸ್ ಇಸ್ ದ ಸಮ್ ಬೇಸಿಕ್ ಆರ್ ಔಟ್ಲೈನ್ ಪಿಕ್ಚರ್ ಅಬೌಟ್ ದ ಆರ್ಟ್ಸ್. ಅದೇ ರೀತಿ ನೆಕ್ಸ್ಟು ಕಾಮರ್ಸು ಮತ್ತು ನೆಕ್ಸ್ಟು ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ನಾವು ಕಾಮರ್ಸ್ ಅಥವಾ ವಾಣಿಜ್ಯ ವಿಭಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ನೀವೇನಾರ PUCಲಿ ಕಾಮರ್ಸ್ ಮಾಡಿದರೆ ಅದು ಡ್ಯೂರೇಷನ್ನು 2 ಇಯರ್ಸ್ ಆಗಿರುತ್ತೆ. ಅಲ್ಲಿ ಮೇಜರ್ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಅಂದರೆ ಅಕೌಂಟ್ಸ್ ಬರುತ್ತೆ, ಬಿಸ್ನೆಸ್ ಸ್ಟಡೀಸ್ ಬರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಮತ್ತು ಒಂದಷ್ಟು ಬೇಸಿಕ್ ಮ್ಯಾಥ್ಸು, ಎಕನಾಮಿಕ್ಸು ಮತ್ತು ರೀಜನಲ್ ಲ್ಯಾಂಗ್ವೇಜಸ್ ಕನ್ನಡ ಮತ್ತು ಇಂಗ್ಲೀಷ್ ಅಲ್ಲೂ ಕೂಡ ಇರುತ್ತೆ. ಇದು ಈಸಿನ ಅಥವಾ ಟಫಾ ಅಂತ ಕೇಳಿದ್ರೆ ಕಂಪೇರ್ ಟು ಆರ್ಟ್ಸ್ ಇದೊಂದು ಸ್ವಲ್ಪ ಈಸಿನೇ ಇರುತ್ತೆ. ಆಯಿತಾ? ಸೊ ಇವಾಗ PUCನ ನೀವು ಕಾಮರ್ಸ್ ಮುಗಿಸಿದ ಮೇಲೆ ನೆಕ್ಸ್ಟ್ ಏನು ಮಾಡೋದು? ಆಫ್ಟರ್ PUC ಸೊ ನೀವೇನು ಮಾಡ್ಬೋದು ಅಂದರೆ BCom ಮಾಡ್ಬೋದು. ಏನು BCom ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್. CA ಮಾಡ್ಬೋದು ಅಂದರೆ ಚಾರ್ಟೆಡ್ ಅಕೌಂಟೆಂಟು. ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ಒಂದಷ್ಟು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು. ಮತ್ತು CS ಕಂಪನಿ ಸೆಕ್ರೆಟ್ರಿ ಅಂತ ಮಾಡ್ಬೋದು. CWA ಅಂತ ಒಂದು ಕೋರ್ಸ್ ಇದೆ, ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆನ್ಸಿ. ನೆಕ್ಸ್ಟು BBA ಅಂತ ಮಾಡ್ಬೋದು. ಏನು BBA ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟು BBM ಅಂತ ಇದೆ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇಷ್ಟೆಲ್ಲ ಕೋರ್ಸ್ಗಳನ್ನ ನೀವು ವಾಣಿಜ್ಯ ವಿಭಾಗ ಅಥವಾ ಕಾಮರ್ಸ್ ಮಾಡಿದ್ರೆ ನಿಮಗೆ ಈ ಥರ ಎಲ್ಲ ಕೋರ್ಸ್ಗಳು ಕಾಮರ್ಸಲ್ಲಿ ಬರುತ್ತೆ. ಸೊ ಇವಾಗ ನಾವು ಡಿಗ್ರಿನ ಕಾಮರ್ಸಲ್ಲಿ ಮುಗಿಸಿದ್ರೆ ನೆಕ್ಸ್ಟು ಎಲ್ಲಿ ನಮಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಅಂದರೆ ಫಸ್ಟು ನೀವು ಅಕೌಂಟೆಂಟ್ ಆಗ್ಬೋದು, ಅದು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಆಗ್ಬೋದು ಅಥವಾ ಪ್ರೈವೇಟ್ ಸೆಕ್ಟ್ರಲ್ಲಾರ ಆಗ್ಬೋದು. ನೆಕ್ಸ್ಟು ಅಕೌಂಟ್ ಎಕ್ಸಿಕ್ಯೂಟಿವ್ಸ್ ಅಂತ ಕರೀತಾರೆ ಮತ್ತು ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ. ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲೆಲ್ಲ ಈ ಥರ ಪೋಸ್ಟ್ಗಳಿರುತ್ತೆ. ಮತ್ತು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ಬೋದು. ಮತ್ತು ಚಾರ್ಟೆಡ್ ಅಕೌಂಟ್, ಸೊ ಒನ್ ಆಫ್ ದ ಮೋಸ್ಟ್ ಹೈ ಪೇಡ್ ಸ್ಯಾಲ್ರಿ ದಟ್ ಈಸ್ ಚಾರ್ಟೆಡ್ ಅಕೌಂಟೆಂಟ್ ಆಗಿ ನೀವು ವರ್ಕ್ ಮಾಡ್ಬೋದು. ಇದಲ್ದೇ UPSC ಅಂದರೆ ಸೆಂಟ್ರಲ್ ಗೌರ್ಮೆಂಟು ಕಾಲ್ ಮಾಡೋ ಎಲ್ಲ ಡಿಗ್ರಿ ರಿಲೇಟೆಡ್
ಜಾಬ್ಗಳು ಕೂಡ ಅಪ್ಲೈ ಮಾಡ್ಬೋದು. ಅಥವಾ ಮತ್ತು ಕರ್ನಾಟಕದಲ್ಲಿ KPSC ಅಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಮತ್ತು ಬ್ಯಾಂಕ್ ಎಕ್ಸಾಮ್ ಬರೆದು ಬ್ಯಾಂಕ್ ಎಕ್ಸಿಕ್ಯೂಟಿವ್ಸ್ ಆಗ್ಬೋದು. ಮತ್ತು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೂಡ ವರ್ಕ್ ಮಾಡ್ಬೋದು. ಇದೆಲ್ಲ ನೀವು ಅಕೌಂಟ್ಸ್ ಅಥವಾ ವಾಣಿಜ್ಯಶಾಸ್ತ್ರ ಏನಾರ ಮಾಡಿದ್ರೆ ಇಲ್ಲೆಲ್ಲ ನಿಮಗೆ ಜಾಬ್ ಆಪರ್ಚುನಿಟೀಸ್ಗಳು ಇರುತ್ತೆ. ನೀವು ಜಾಬ್ ಮಾಡಲ್ಲ, ನಾನು ಹೈಯರ್ ಎಜುಕೇಷನ್ ಮಾಡ್ತೀನಿ ಅಂತ ಅದರಿಂದ ಏನಾರ ಥಿಂಕ್ ಮಾಡಿದ್ರೆ, ಸೊ ನೀವು ಯಾವ ಹೈಯರ್ ಎಜುಕೇಷನ್ಗಳು ಮಾಡ್ಬೋದು ಅಂದರೆ ಫಸ್ಟ್ ಒಂದು MCOM ಮಾಡ್ಬೋದು. MCOM ಅಂದರೆ ಮಾಸ್ಟರ್ ಆಫ್ ಕಾಮರ್ಸ್, ಆಯಿತಾ. ಅದಲ್ಲದೆ MBA ಮಾಡ್ಬೋದು. ಸೊ MBA ಅಂದರೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇದರಲ್ಲಿ MBAದಲ್ಲಿ ಒಂದಷ್ಟು 4-5 ಡಿಫ್ರೆಂಟ್ ಕ್ಯಾಟಗರಿ MBAಗಳಿದೆ. MBA ಇನ್ HR, MBA ಇನ್ ಫೈನಾನ್ಸು, ಈ ಥರ ಎಲ್ಲ ಇದೆ. ಸೊ ನಿಮ್ಗೆ ಒಂದು ಬೇಸಿಕ್ ಐಡಿಯಾ ಗೊತ್ತಿದ್ರೆ ನೀವು ನೆಕ್ಸ್ಟು ಯಾವುದು ನಿಮಗೆ ಯೂಸ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಇದುವರೆಗೆ ನಾವು ಡಿಸ್ಕಸ್ ಮಾಡಿರೋದು ಕಾಮರ್ಸ್ ಬಗ್ಗೆ. ಹೀಗೆ ಬನ್ನಿ, ನಾವು ಸೈನ್ಸ್ ಓದಿದ್ರೆ PUCಲಿ ಸೈನ್ಸ್ ಏನಾರು ಓದಿದ್ರೆ ಹೇಗೆ ಇರುತ್ತೆ, ಅದು ಈಸಿನೋ ಕಷ್ಟನೋ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನೀವು PUCಲಿ ಏನಾರ ಸೈನ್ಸ್ ಮಾಡಿದ್ರೆ, ಸೈನ್ಸ್ ಮಾಡಬೇಕು ಅಥವಾ SLC ಆದಮೇಲೆ PUCಲಿ ಸೈನ್ಸ್ ಮಾಡಬೇಕಂದ್ರೆ ಸೈನ್ಸು ಕೂಡ 2 years ಕೋರ್ಸಸ್ ಆಗಿರುತ್ತೆ. ಅಲ್ಲಿ ಯಾವ್ದ್ಯಾವುದು ಸಬ್ಜೆಕ್ಟ್ಸ್ ಬರುತ್ತೆ ಅಂದರೆ PCMB ಬರುತ್ತೆ, PCMC ಬರುತ್ತೆ, ಮತ್ತು PCME ಅಂತ ಬರುತ್ತೆ. ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಕಂಪ್ಯೂಟರ್ ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಮತ್ತು ಎಲೆಕ್ಟ್ರಾನಿಕ್ಸ್, ಈ 3 ಕೋರ್ಸಸ್ ಬರುತ್ತೆ. ಸೊ ನಿಮ್ಮದು ಇಂಟೆನ್ಷನ್ನು ನೀವೇನಾರ ಡಾಕ್ಟ್ರ್ ಆಗಬೇಕಂದ್ರೆ ಸೊ ನೀವು PCMBನೇ ತೊಗೋಬೇಕು, ಆಯಿತಾ. ಅಥವಾ ನೀವೇನಾರ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಬೇಕಂದ್ರೆ ಅದರಲ್ಲೂ ಬಯಾಲಜಿ ತೊಗೋಬೋದು, ಅಥವಾ PCMCನೂ ತೊಗೋಬೋದು, ಕಂಪ್ಯೂಟರ್ ಸೈನ್ಸ್ ತೊಗೋಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಕೂಡ ತೊಗೋಬೋದು. ಸೊ ಇವಾಗ ಇದು ಈಸಿನಾ ಅಥವಾ ಟಫಾ ಅಂತ ಕೇಳಿದ್ರೆ ಇದು 80% ಟಫ್ ಇರುತ್ತೆ ಮತ್ತು 20% ಮಾತ್ರ ಈಸಿ ಇರುತ್ತೆ. ಸೊ ನೀವು PUCನ ಸೈನ್ಸಲ್ಲಿ ಮಾಡಿದ್ರೆ ನೆಕ್ಸ್ಟ್ ಆಫ್ಟರ್ PUC ಏನೇನು ಮಾಡ್ಬೋದು ಅಂದರೆ, ಸೊ ಫಸ್ಟ್ ನೀವು BSc ಮಾಡ್ಬೋದು. ಸೊ ಏನು BSc ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಅಂತ. ಸೊ ಇದು ಬ್ಯಾಚುಲರ್ ಆಫ್ ಸೈನ್ಸು ಯಾವ್ದು ಡಿಫ್ರೆಂಟ್ ಸಬ್ಜೆಕ್ಟ್ ಇದೆ ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ಅಥವಾ BSc ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ, ಬಯೋಟೆಕ್ನಾಲಜಿ ಇದೆ, BScನ ನರ್ಸಿಂಗ್ ಮಾಡಿಬಿಟ್ಟು ನರ್ಸ್ ಆಗ್ಬೋದು, ಮತ್ತು BSc ಇನ್ ಅಗ್ರಿಕಲ್ಚರ್ ಅದು ಇದೆ, ಮತ್ತು BSc ಫೊರೆನ್ಸಿಕ್ ಸೈನ್ಸ್ ಅಂತ ಇದೆ, BSc ಇನ್ ಮ್ಯಾಥಮೆಟಿಕ್ಸ್ ಅಂತ ಇದೆ, ಮತ್ತು BSc ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇದೆಲ್ಲ BSc ರಿಲೇಟೆಡ್. ಇದಾದ ಮೇಲೆ BTech ಅಥವಾ MTech BTech ಅಥವಾ BE ಮಾಡ್ಬೋದು. ಏನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಸೊ ಈ ಬ್ಯಾಚುಲರ್ ಆಫ್ ಸೈನ್ಸ್ ಇದೆಯಲ್ಲ ಅದು 3 year ಕೋರ್ಸ್ ಆಗಿರುತ್ತೆ. ಸೊ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇದು 4 year ಕೋರ್ಸ್ ಆಗಿರುತ್ತೆ. ಸೊ ಇದರಲ್ಲೂ ಅಷ್ಟೇ ಒಂದು ಮಿನಿಮಮ್ ಒಂದು 10 to 15 ಡಿಫ್ರೆಂಟ್ ಇಂಜಿನಿಯರಿಂಗ್ ಬ್ರಾಂಚಸ್ಗಳಿದ್ದಾವೆ. ಸೊ ಅದ್ರ ಬಗ್ಗೆ ಆಮೇಲೆ ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೀನಿ. ಸೊ ಇದಲ್ಲದೆ ನೆಕ್ಸ್ಟು ಮೆಡಿಕಲ್, ನೀವು ಏನಾದರೂ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ರೆ ಸೊ ನೀವು ಕಂಪಲ್ಸರಿಯಾಗಿ ಬಯಾಲಜಿ ಅಂದರೆ PCMBನೇ ತೊಗೋಬೇಕು PUCಲಿ. ಸೊ ನೀವು ಅದರಲ್ಲಿ ಮೆಡಿಕಲ್ ಫೀಲ್ಡಲ್ಲಿ ಯಾವ್ಯಾವ ಡಾಕ್ಟರ್ ಇದ್ದಾವೆ ಅಂದರೆ ಫಸ್ಟು MBBS ಮಾಡ್ಬೋದು, BDS ಮಾಡ್ಬೋದು, BAMS ಮಾಡ್ಬೋದು, BHMS ಮಾಡ್ಬೋದು, BUMS ಮಾಡ್ಬೋದು, ಆಯಿತಾ. ಇವಾಗ ನೀವು ಮೆಡಿಕಲ್ ಎಕ್ಸಾಮ್ ಅಂದರೆ ನೀವು ಡಾಕ್ಟರ್ ಆಗಬೇಕು ಅಂದರೆ ಒಂದಷ್ಟು ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಅಂದರೆ ಅದನ್ನು ನೀಟ್ ಅಂತ ಕರೀತಾರೆ. ಸೊ ನೀವು ನೀಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರೆ ನಿಮಗೆ ಮೆಡಿಕಲ್ ಸೀಟು ಸಿಗುತ್ತೆ. ಸೊ ನೀವು ಇಂಜಿನಿಯರಿಂಗ್ನ ಏನಾದರೂ IITs ಅಂದರೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಥ್ರೂ ಔಟ್ ಇಂಡಿಯಾ ಅಲ್ಲೇನಾರ ಮಾಡಬೇಕಾದ್ರೆ JEE ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡಬೇಕಾಗಿರುತ್ತೆ. ಅದೇ ಥರ ಕರ್ನಾಟಕದಲ್ಲಿ ನೀವೇನಾರ ಇಂಜಿನಿಯರಿಂಗ್ ಸೀಟ್ನ ತಗೋಬೇಕಂದ್ರೆ ಕರ್ನಾಟಕ ಗೌರ್ಮೆಂಟ್ ಆಫ್ ಅಥಾರಿಟಿ ಅವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅದನ್ನು KCET ಅಂತ ಕರೀತಾರೆ. ಸೊ ನೀವು KCET ಎಕ್ಸಾಮ್ನ ಕ್ರ್ಯಾಕ್ ಮಾಡಿ ನಿಮಗೆ ರ್ಯಾಂಕಿಂಗ್ ಮೇಲೆ ಸೊ ಇಂಜಿನಿಯರಿಂಗ್ ಸೀಟ್ನ ನೀವು ತೊಗೋಬೋದು. ಅದಲ್ಲದೆ ನೀವು B.Pharm ಮಾಡ್ಬೋದು. ಏನು B.Pharm ಅಂದರೆ ಸೊ ಬ್ಯಾಚುಲರ್ ಆಫ್ ಫಾರ್ಮಸಿ ಅಂದ್ಬಿಟ್ಟು ನೀವೇನಾದರೂ ಮೆಡಿಕಲ್ ಅಥವಾ ಮೆಡಿಕಲ್ ಮಾಡಬೇಕಂದ್ರೆ ಅಂದರೆ ನಿಮ್ಮ ಇಂಟೆನ್ಷನ್ನು ಬಿಸ್ನೆಸ್ ಮಾಡಬೇಕು, ಅದು ಮೆಡಿಕಲ್ ಫೀಲ್ಡಲ್ಲಿ ಇರಬೇಕು. ನಾನು ಇವಾಗ ಒಂದು ಮೆಡಿಕಲ್ ಶಾಪ್ನ ಇಡಬೇಕು ಅಂದರೆ ನೀವು ಕಂಪಲ್ಸರಿಯಾಗಿ B.Pharm ಮಾಡಿರಬೇಕು. ಅದಾದಮೇಲೆ ಮಾಸ್ಟರ್ ಡಿಗ್ರಿ ಆಗಿ ಅದನ್ನು D.Pharm ಅಂತ ಕರೀತಾರೆ. ಸೊ ಇದು ರಿಲೇಟೆಡ್ ಟು ಸೈನ್ಸ್ ಫೀಲ್ಡು. ಸೊ ಇವಾಗ ನೀವು PUCಲಿ ಸೈನ್ಸ್ ಮುಗಿಸಿ ಇಂಜಿನಿಯರಿಂಗ್ ಎಲ್ಲ ಮುಗಿಸಿ ಇದ್ದರೆ
ಸೊ ನೀವು ಎಲ್ಲೆಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ ಅಂದರೆ ಫಸ್ಟು ನೀವು ಡಾಕ್ಟರ್ ಆಗ್ಬೋದು. ಈ ಡಾಕ್ಟರಲ್ಲಿ ಆಲೋಪತಿ, ಆಯುರ್ವೇದಿಕ್ಕು, ಹೋಮಿಯೋಪತಿ, ಡೆಂಟಲ್, ಇವು ಡಾಕ್ಟರ್ ಆದರೆ 4 ಡಿಫ್ರೆಂಟ್ ಬ್ರ್ಯಾಂಚಸ್ ಇದ್ದಾವೆ. ಸೊ MBBS ನೀವು ಮಾಡಬೇಕಂದ್ರೆ ಅದು 5 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ನೆಕ್ಸ್ಟು ಇಂಜಿನಿಯರಿಂಗ್ ಫೀಲ್ಡು ಅದು 4 ವರ್ಷದ ಕೋರ್ಸ್ ಆಗಿರುತ್ತೆ, ಆಯಿತಾ. ಸೊ ಈಗ ಯಾವುದ್ಯಾವುದು ಸಾಫ್ಟ್ವೇರ್ ಕಂಪನೀಸ್ ಇದೆ ಅಥವಾ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಇದೆ, ಸಿವಿಲ್ ಇಂಡಸ್ಟ್ರೀಸ್ ಇದೆ, ಅಲ್ಲೆಲ್ಲ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಕೆಮಿಸ್ಟು, ಕೆಮಿಕಲ್ ಅನಾಲಿಸ್ಟ್ ಆಗ್ಬೋದು, ಬಯೋಕೆಮಿಸ್ಟ್ ಆಗ್ಬೋದು, ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು, ಮತ್ತು ಮ್ಯಾಥ್ಸ್ ಅಥವಾ ಸೈನ್ಸ್ ಟೀಚರ್ ಆಗಿ ಕೂಡ ವರ್ಕ್ ಮಾಡ್ಬೋದು, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ, ಮತ್ತು ಡಾಕ್ಟರ್ಗೆ ಟೀಚ್ ಮಾಡೋ MBBS ಯಾರು ಮಾಡ್ತಾರೆ ಅವ್ರಿಗೆ ಟೀಚ್ ಮಾಡೋ ಅಂಥದ್ದು ನೀವು ಮಾಡ್ಬೋದು, ಮತ್ತು ಬ್ಯಾಂಕ್ ಎಕ್ಸಿಕ್ಯೂಟಿವ್ ಆಗ್ಬೋದು. ಇದಲ್ದೇ ನೀವು ಕೂಡ UPSC ಅಂದರೆ ಗೌರ್ನಮೆಂಟು, ಸೆಂಟ್ರಲ್ ಗೌರ್ನಮೆಂಟು ಮತ್ತು ಸ್ಟೇಟ್ ಗೌರ್ನಮೆಂಟು ಯಾವ್ಯಾವುದು ಎಕ್ಸಾಮ್ಗೆ ಕಾಲ್ ಮಾಡುತ್ತೆ ಆ ಎಕ್ಸಾಮ್ನೆಲ್ಲನೂ ಥ್ರೂ ಡಿಗ್ರಿ ಮುಖಾಂತರ ನೀವು ಬರಿಬೋದು. ಅದಲ್ಲದೆ ನೀವು ಜಾಬ್ ಮಾಡಲ್ಲ ಅಥವಾ ನಾನು ಹೈಯರ್ ಎಜುಕೇಷನ್ ಮಾಡ್ತೀನಿ ಅಂದರೆ MS ಮಾಡ್ಬೋದು, ಅದು ಮಾಸ್ಟರ್ ಆಫ್ ಸೈನ್ಸ್ ಅಂತ, ಅಥವಾ MTech ಮಾಡ್ಬೋದು, ಇದು ಇಂಜಿನಿಯರಿಂಗ್ ಫೀಲ್ಡಲ್ಲಿ. ME ಮಾಸ್ಟರ್ ಆಫ್ ಇಂಜಿನಿಯರಿಂಗು ಅದು ಕೂಡ 2 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಸೊ ಇದೇನಾರ ಡಾಕ್ಟರ್ ರಿಲೇಟೆಡ್ ಬಂದರೆ ಸೊ ನೀವು MD ಮಾಡ್ಬೋದು, ಡಾಕ್ಟರ್ ಆಫ್ ಮೆಡಿಸಿನ್ ಅಂತ, ಮತ್ತು MS ಮಾಡ್ಬೋದು, ಅಂದರೆ ಡಾಕ್ಟರು ಮಾಸ್ಟರ್ ಇನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇನ್ MBBS ಅಂತ ಕರೀತಾರೆ, ಅದನ್ನ ಮಾಸ್ಟರ್ ಆಫ್ ಸರ್ಜರಿ, ಇದೆಲ್ಲ ಮಾಡ್ಬೋದು. ಸೊ ನೀವು ಕೂಡ ಗೌರ್ನಮೆಂಟ್ ಜಾಬ್ ಕಾಲ್ ಮಾಡಿದಾಗ ಬರೆಯೋಕ್ಕೆ ಇದೆಲ್ಲ ಎಲಿಜಿಬಲ್ ಇರುತ್ತೆ. ಸೊ ಇದುವರೆಗೆ ನಾವು ಕಾಮರ್ಸು, ಸೈನ್ಸು ಆ್ಯಂಡ್ ಆರ್ಟ್ಸು ಇವು 3 ಅಂದರೆ 10th ಆದಮೇಲೆ ನಿಮ್ಮ ಆಪ್ಷನ್ ಏನಾರ PUC ಆಗಿದ್ದರೆ ಇವು 3 ಬಗ್ಗೆ ನಿಮಗೆ ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ತಿಳ್ಕೊತೀನಿ. ನಾವು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂತ ಕರಿತೀವಿ. ಯಾವುದಂದರೆ ITI ಮತ್ತು ಡಿಪ್ಲೊಮಾನ ನಾವು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಕರಿತೀವಿ. ಸೊ ITI ನೀವೇನಾರ ಮಾಡಿದ್ರೆ ಅದನ್ನ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಇದು 2 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಇದರಲ್ಲಿ ಇದು ಇಂಗ್ಲೀಷಲ್ಲೇ ಇರುತ್ತೆ ಮತ್ತು ಇದು ವೆರಿ ಈಸಿ ಆಗಿರುತ್ತೆ. ಇದರಲ್ಲಿ 3 ಡಿಫ್ರೆಂಟ್ ಬ್ರಾಂಚಸ್ಗಳಿದ್ದಾವೆ. ಸೊ ಮೆಕ್ಯಾನಿಕಲ್ ಇದೆ, ಎಲೆಕ್ಟ್ರಿಕಲ್ ಇದೆ ಮತ್ತು ಆಟೋಮೋಟಿವ್ ಇದೆ. ಮೆಕ್ಯಾನಿಕಲಲ್ಲಿ ಯಾವ್ಯಾವ ಮೇನ್ ಬ್ರಾಂಚಸ್ಗಳು ಬರುತ್ತೆ ಅಂದರೆ ಫಿಟ್ಟರು, ಟರ್ನರು, ವೆಲ್ಡರು ಇದು ಬರುತ್ತೆ. ಎಲೆಕ್ಟ್ರಿಕಲಲ್ಲಿ ನೀವು ಎಲೆಕ್ಟ್ರಿಷಿಯನ್ ಆಗ್ಬೋದು, ವೈರ್ಮ್ಯಾನ್ ಆಗ್ಬೋದು, ಮಾಡಿದ್ರೆ TV ಮತ್ತು ರೇಡಿಯೋ ಮೆಕ್ಯಾನಿಕ್ಗಳೆಲ್ಲ ಆಗ್ಬೋದು. ಸೊ ನಾನು ಆವಾಗಲೇ ಹೇಳಿದೆ ಇದು ಜಾಬ್ ಓರಿಯೆಂಟೆಡ್ ಕೋರ್ಸಸ್ಸು, ಅಂದರೆ ಕೋರ್ಸ್ ಮುಗಿದ ತಕ್ಷಣ ನೀವು ಅದು ರಿಲೇಟೆಡ್ ಜಾಬ್ಗಳನ್ನ ಮಾಡ್ಬೋದು. ಆಟೋಮೋಟಿವ್ ಅಲ್ಲಿ ಮೆಕ್ಯಾನಿಕ್ ಆಗ್ಬೋದು, ಮೋಟರ್ ಡ್ರೈವಿಂಗ್ ಸ್ಕೂಲು ಎಕ್ಸೆಟ್ರಾ ಇದೆಲ್ಲ ಆಗ್ಬೋದು. ಸೊ ನೆಕ್ಸ್ಟ್ ಬಂದು ಸೊ ನೀವು ITI ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಇಸ್ ಡಿಪ್ಲೊಮಾ. ಅಂದರೆ 10th ಪಾಸ್ ಆದ ತಕ್ಷಣ ಡೈರೆಕ್ಟಾಗಿ ನೀವು ITI ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಡಿಪ್ಲೊಮಾ ಕೂಡ ಮಾಡ್ಬೋದು. ಡಿಪ್ಲೊಮಾ ಅಂದರೆ ಅದು 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. 3 ಇಯರ್ಸ್ ಕೋರ್ಸ್ ಅಂದರೆ 6 ಸೆಮಿಸ್ಟರ್ ಇರುತ್ತೆ. ಇದು ಈ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷಲ್ಲೇ ಇರುತ್ತೆ. ಸೊ ನೀವೇನಾರ ಈಸಿನ ಅಥವಾ ಕಷ್ಟನ ಅಂತ ಕೇಳಿದ್ರೆ ಅದು ಸ್ವಲ್ಪ ಈಸಿನೂ ಇರುತ್ತೆ ಮತ್ತು ಸ್ವಲ್ಪ ಕಷ್ಟನೂ ಇರುತ್ತೆ. ಸೊ ಯಾವ್ದು ಡಿಪ್ಲೊಮಾ ಕೋರ್ಸಸ್ಗಳು ಇದ್ದಾವೆ ಅಂದರೆ ಸೊ ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಅಂತ ಒಂದು ಬ್ರಾಂಚ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, E&E ಅಂತ ಇದೆ, IS ಇದೆ, ಇನ್ಫಾರ್ಮೇಷನ್ ಸೈನ್ಸು, ಮತ್ತು ರೋಬೋಟಿಕ್ಸ್ ಅಂತ ಇದೆ, ಆಟೋಮೊಬೈಲ್ ಅಂತ ಇದೆ, ಮತ್ತು ಗೌರ್ನಮೆಂಟ್ ಡಿಪ್ಲೊಮಾ ಕಾಲೇಜಸಲ್ಲಿ GTTC ಕೋರ್ಸ್ಗಳು ಕೂಡ ಇದ್ದಾವೆ. ಮತ್ತು ಆಟೋಮೊಬೈಲ್ ಫೀಲ್ಡಲ್ಲೂ ನೀವು ಆಟೋಮೊಬೈಲ್ ಅಂತಲೂ ಒಂದು ಡಿಪ್ಲೊಮಾ ಕೋರ್ಸಸ್ಸು ಇದೆ. ಇದೆಲ್ಲ 3 ಇಯರ್ಸ್ ಕೋರ್ಸ್ ಆಗಿರುತ್ತೆ ಮತ್ತು ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್. ಈ ಕೋರ್ಸ್ ಮುಗಿದ ತಕ್ಷಣ ನೀವು ಜಾಬ್ಗೆ ಸೇರ್ಕೋಬೋದು, ಅಥವಾ ಗೌರ್ಮೆಂಟ್ ಸೆಕ್ಟರು ಅಥವಾ ಪ್ರೈವೇಟ್ ಸೆಕ್ಟರು, 2 ಸೆಕ್ಟರ್ಗಳಲ್ಲಿ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಎಲ್ಲೆಲ್ಲಿ ನಮಗೆ ಜಾಬ್ ಸಿಗುತ್ತೆ ITI ಅಥವಾ ಡಿಪ್ಲೊಮಾ ಓದಿದ್ರೆ? ಸೊ ಪ್ರೈವೇಟ್ ಕಂಪ್ನಿಗಳಲ್ಲಿ, ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿರ್ತಾವಲ್ಲ ಅಲ್ಲೆಲ್ಲ ಮಾಡ್ಬೋದು ಮತ್ತು ಅಲ್ಲೆಲ್ಲ ಜಾಬ್ ಮಾಡ್ಬೋದು. ಸೊ ಯೂಶಲಿ ಬೆಂಗಳೂರಲ್ಲಿ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಇವಾಗ ಬಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರುತ್ತೆ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಅದ್ರದ್ದು ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರುತ್ತಲ್ಲ ಅಲ್ಲೆಲ್ಲ ಮಾಡ್ಬೋದು.
ಮತ್ತು ಗೌರ್ನಮೆಂಟ್ ಜಾಬ್ ಅಂದರೆ JE ಆಗ್ಬೋದು, ಈಗ ಜೂನಿಯರ್ ಇಂಜಿನಿಯರ್ ಅಂತ ಕರೀತಾರೆ ಅಲ್ವಾ. ಸೊ KEBಲೆಲ್ಲ ವರ್ಕ್ ಮಾಡ್ಬೋದು. ನೀವೇನಾರು ಆಟೋಮೊಬೈಲಲ್ಲಿ ಡಿಪ್ಲೊಮಾ ಮಾಡಿದ್ರೆ ಸೊ RTO ಆಫೀಸ್ ಅಂದರೆ ಗೌರ್ನಮೆಂಟ್ ಸೆಕ್ಟರಲ್ಲಿ RTO ಆಫೀಸಲ್ಲಿ ವೆಹಿಕಲ್ ಇನ್ಸ್ಪೆಕ್ಟ್ರು, ಬ್ರೇಕ್ ಇನ್ಸ್ಪೆಕ್ಟ್ರು, ಚೆಕಿಂಗ್ ಇನ್ಸ್ಪೆಕ್ಟ್ರು, ಈ ಥರದ್ದೆಲ್ಲ ಗೌರ್ನಮೆಂಟ್ ಜಾಬಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಆಯಿತಾ. ಇದು ಸೊ ದಿಸ್ ಇಸ್ ದ ಸಮ್ ವಾಟ್ ಔಟ್ಲೈನ್ ಪಿಕ್ಚರ್ ಅಬೌಟ್ ದಿ ಜಾಬ್ ಓರಿಯೆಂಟೆಡ್ ಕೋರ್ಸು. ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಆದ ತಕ್ಷಣ ನೀವು ಇಮಿಡಿಯೇಟು ಜಾಬ್ಗೆ ಸೇರ್ಕೊಳ್ಳೋದನ್ನ ಆಯ್ತಾರೆ. ಅದರಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಥವಾ ITI ಅಂತ ಕರೀತಾರೆ, ಮತ್ತು ಡಿಪ್ಲೊಮಾ ಅಂತ ಅಥವಾ ಪಾಲಿಟೆಕ್ನಿಕ್ ಅಂತಲೂ ಕರೀತಾರೆ. ಸೊ ಇವಾಗ ನೀವೇನಾರ ಪ್ಯಾರಾಮೆಡಿಕಲ್ ಕೋರ್ಸಸ್ ಮಾಡಬೇಕಂದ್ರೆ ಸೊ ಪ್ಯಾರಾಮೆಡಿಕಲ್ ಕೋರ್ಸಸ್ಸು ಯೂಶ್ವಲಿ 3 years ಆಗಿರುತ್ತೆ, ಮತ್ತು ಒಂದಷ್ಟು ಸ್ಪೆಸಿಫೈಡ್ ಕೋರ್ಸಸ್ಗಳು 4 years ಡ್ಯೂರೇಷನಲ್ಲಿರುತ್ತೆ. ಏನು ಈ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂದರೆ, ಇವಾಗ ಯಾರು ಡಾಕ್ಟ್ರ್ ಆಗಿರ್ತಾರೆ ಸೊ ಡಾಕ್ಟ್ರಿಗೆ ನರ್ಸ್ ಆಗಬೇಕಂದ್ರೆ ಸೊ ಹಾಸ್ಪಿಟಲಲ್ಲಿ ಮತ್ತು ಈ ಡ್ರಗ್ ರಿಲೇಟೆಡ್ ಜಾಬ್ಗಳಿರ್ತವಲ್ಲ ಅವನ್ನೇನಾರ ಮಾಡಬೇಕು ಅಂದರೆ ನೀವು ಈ ಪ್ಯಾರಾಮೆಡಿಕಲ್ ಕೋರ್ಸಸ್ನ ಮಾಡಬೇಕು. ಸೊ ಸಪೋರ್ಟಿವ್ ಸ್ಟಾಫ್ ಫಾರ್ ದಿ ಡಾಕ್ಟರ್ಸ್ ಅಂತ ಕರೀತಾರೆ ಈ ಪ್ಯಾರಾಮೆಡಿಕಲ್ ಕೋರ್ಸಸ್ಸು. ಫಾರ್ ಎಕ್ಸಾಂಪಲ್ ನರ್ಸ್ಗಳು, ಈಗ ಡ್ರಗ್ಗಲ್ಲಿ ಮಾತ್ರೆಗಳು ಕೊಡೋದು ಹಾಸ್ಪಿಟ್ಲಲ್ಲಿ, ಈ ಥರ ಎಲ್ಲ ಕೋರ್ಸಸ್ಗಳಿಗೆ ಪರ್ಟಿಕ್ಯುಲರ್ ಕೋರ್ಸಸ್ಗಳಿರುತ್ತೆ. ಸೊ ಯಾವ್ಯಾವ ಕೋರ್ಸಸ್ಗಳಿದೆ ಅಂದರೆ ಸೊ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅನ್ನೋ ಕೋರ್ಸಸ್ ಇಲ್ಲಿದೆ. ಈಗ ರೇಡಿಯಾಲಜಿ ಮತ್ತು ನರ್ಸಿಂಗು, OTT ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಇದಲ್ಲದೆ ಅರೌಂಡ್ 19 ಡಿಫ್ರೆಂಟ್ ಕೋರ್ಸಸ್ ಇದೆ. ಇದೆಲ್ಲ ಏನಕ್ಕೆ ಅಂದರೆ ಮೆಡಿಕಲ್ ಫೀಲ್ಡ್ಗೆ ರಿಲೇಟೆಡ್ ಆಗಿರೋ ಕೋರ್ಸಸ್ ಆಗಿರುತ್ತೆ ಆಯಿತಾ. ಸೊ ಇದರಲ್ಲಿ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ನರ್ಸ್ ಆಗಿ ಕೆಲಸ ಕೂಡ ಮಾಡ್ಬೋದು. ಇದೆಲ್ಲ ಇಮಿಡಿಯೇಟ್ ಜಾಬ್ ಆಪರ್ಚುನಿಟೀಸ್ ಕೋರ್ಸಸ್ ಅಂತ ನಾವು ಕರಿತೀವಿ. ಸೊ ಇದಲ್ಲದೆ ದ ಲಾಸ್ಟ್ ಅದರ್ ಕೋರ್ಸಸ್ಸು. ಸೊ ಆಫ್ಟರ್ 10th ನೀವು ಡೈರೆಕ್ಟಾಗಿ ಅದರ್ ಕೋರ್ಸಸ್ಗಳನ್ನ ಮಾಡ್ಬೋದು. ಅದು ಯಾವ್ದ್ಯಾವ್ದಂದರೆ ಇದು 6 months ಅಥವಾ 1 year ಆಗಿರುತ್ತೆ. ಸೊ 3D ಅನಿಮೇಷನ್ ಮಾಡ್ಬೋದು. ಅಪೆರಲ್ ಟೆಕ್ನಾಲಜಿ ಅಂದರೆ ಈ ಗಾರ್ಮೆಂಟ್ಸ್ಗಳ ರಿಲೇಟೆಡ್ನ ಅಪೆರಲ್ ಟೆಕ್ನಾಲಜಿ ಅಂತ ಕರೀತಾರೆ. ಸೊ ಅದು ಡೈರೆಕ್ಟ್ ಕೋರ್ಸಸ್ಗಳಿದೆ. ಅದು 6 months ಅಥವಾ 1 year ಆಗಿರುತ್ತೆ. ಸರ್ಟಿಫಿಕೇಷನ್ ಸಿಗಿದ್ರೆ ನಿಮಗೆ ನೀವು ಜಾಬ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಮತ್ತು ಫೈರ್ ಆ್ಯಂಡ್ ಸೇಫ್ಟಿ, ಅಗ್ನಿಶಾಮಕ ದಳದ ಸಪೋರ್ಟಿವ್ ಸ್ಟಾಫ್ ಆಗಿ ಕೂಡ ಇದೆಲ್ಲ ಕೆಲಸ ಮಾಡ್ಬೋದು. ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟು, ಗ್ರಾಫಿಕ್ ಡಿಸೈನರು, ಲೆದರ್ ಟೆಕ್ನಾಲಜಿ, ಇವೆಲ್ಲ ಸ್ಮಾಲ್ ಕೋರ್ಸಸ್ಸು. ದ ಡ್ಯೂರೇಷನ್ ಬಂದ್ಬಿಟ್ಟು 6 months to 1 year ಆಗಿರುತ್ತೆ. ಸೊ ಇದುವರೆಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನು ಯೂಸ್ಫುಲ್ ಆಗಿದೆ ಅಂದರೆ ಶೇರ್ ಮಾಡಿ, ಈ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಸೊ ನಮ್ಮ ಚಾನಲ್ಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ವಿಡಿಯೋಗಳಿಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್.